ಜ್ಞಾನದರ್ಶನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಕಳೆದ ವರ್ಷಗಳಲ್ಲಿ ಬಂದಂತಹ ಪೊಲಿಟಿ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಲಿದ್ದೇವೆ. ಮೊದಲಿಗೆ UPSC 1997ನಲ್ಲಿ ಬಂದಂತಹ ಪೊಲಿಟಿ ಕ್ವಶನ್ಗಳು 15 ಕ್ವಶನ್ಗಳು ನಾನು ತೆಗೆದುಕೊಂಡಿದ್ದೇನೆ. ಈ 15 ಕ್ವಶನ್ಗಳನ್ನ ನಾವೆಲ್ಲರೂ ಒಟ್ಟಿಗೆ ಅನಾಲಿಸಿಸ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಪ್ರಶ್ನೆ, ಸರಿಯಾಗಿ ಎಲ್ಲ ಗಮನವಿಟ್ಟು ಓದ್ಕೊಳ್ಳಿ. ವಿಡಿಯೋನ ಸಾಧ್ಯವಾದರೆ ಪಾಸ್ ಮಾಡಿ ಪ್ರಶ್ನೆನ ಓದಿ, ಅದಾದ ನಂತರ ನಾನು ನಿಮಗೆ ಆಪ್ಷನ್ಸ್ನ ಡಿಸ್ಪ್ಲೇ ಮಾಡ್ತೀನಿ. ಕೊನೆಯಲ್ಲಿ ಉತ್ತರನ ಒಟ್ಟಿಗೆ ನೋಡೋಣ. ಪ್ರಶ್ನೆ ಹೀಗಿದೆ: ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್, ಯಾವ ಕಂಟ್ರಿನಲ್ಲಿ, ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರಿ, in which one of the following countries will the no confidence motion to bring down the government passed by the legislature be valid only when the legislature is able to find simultaneously a majority to elect successor government? ಆಪ್ಷನ್ಸ್ ಹೀಗಿದೆ: ಫ್ರಾನ್ಸ್, ಜರ್ಮನಿ, ಇಟಲಿ, ಪೋರ್ಚುಗಲ್. ಉತ್ತರ ಏನಿದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಅಥವಾ ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಸಪರೇಟಾಗಿ ಬರ್ಕೊಡಿ. ಅದಾದ ನಂತರ ನೀವು ಉತ್ತರನ ಯಾವ ರೀತಿಯಲ್ಲಿ ಮಾಡಿದ್ದೀರಾ ಅಂತೇಳಿ ಕೊನೆಗೆ ಅನಾಲಿಸಿಸ್ ಮಾಡ್ಕೊಳ್ಳಿ. ಇದಕ್ಕೆ ಉತ್ತರ ಜರ್ಮನಿನಲ್ಲಿ ಏನಾಗುತ್ತೆ ಅಂತಂದರೆ, ನೋ ಕಾನ್ಫಿಡೆನ್ಸ್ ಮೋಷನ್ನ ಆಪೋಸಿಷನ್ ಪಾರ್ಟಿ ತೆಗೆದುಕೊಂಡು ಬರಬೇಕು ಅಂತಂದರೆ ಅವರಿಗೆ ಮೆಜಾರಿಟಿ ಇದ್ದರೆ ಮಾತ್ರನೇ, ಅಥವಾ ಸಕ್ಸಸ್ಸಿವ್ ಗವರ್ನಮೆಂಟ್ನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಅಥವಾ ಕೇಪಬಿಲಿಟಿ ಪೊಟೆನ್ಷಿಯಲ್ ಇದೆ ಅಂದರೆ ಮಾತ್ರನೇ ಆ ಕಂಟ್ರಿನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಿರುತ್ತೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ: ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಪ್ರಪೋಸ್ಡ್ ಬೈ ದ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ ದ ಏರಿಯಾ ಆಫ್ ಪಂಚಾಯತ್ ರಾಜ್? ಆಪ್ಷನ್ಸ್ಗಳು ಹೀಗಿವೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಾಟ್ ಪ್ರಪೋಸ್ಡ್ ಬೈ ದ 73rd ಪಂಚಾಯತ್ ರಾಜ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಕಳೆದ ಬಾರಿ ನಾವು ವಿಷನ್ 365 ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಮತ್ತು 73rd 74th ಬಗ್ಗೆ ನಾನು ಮಾತನಾಡಿದ್ದೇನೆ. ಹೆಚ್ಚಿನ ವಿವರಗಳು ಬೇಕು ಅಂತಂದರೆ ಆ ವಿಡಿಯೋನ ಮತ್ತೊಮ್ಮೆ ನೋಡಿ. ಮೊದಲನೇ ಆಪ್ಷನ್ ಹೀಗಿದೆ ನೋಡಿ: 30% ಸೀಟ್ಸ್ ಇನ್ ಆಲ್ ಎಲೆಕ್ಟೆಡ್ ರೂರಲ್ ಲೋಕಲ್ ಬಾಡೀಸ್. ಹೌದು, ಕರೆಕ್ಟ್ ಆಗಿದೆ. ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳಿ ನಾವು ನೋಡಬೇಕಾಗಿದೆ. ದ ಸ್ಟೇಟ್ಸ್ ವಿಲ್ ಕಾನ್ಸ್ಟಿಟ್ಯೂಟ್ ದೇರ್ ಫೈನಾನ್ಸ್ ಕಮಿಷನ್, ಸರಿಯಾಗಿದೆ. ದ ಪಂಚಾಯತ್ ರಾಜ್ ಎಲೆಕ್ಟೆಡ್ ಫಂಕ್ಷನರೀಸ್ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಟು ಹೋಲ್ಡ್ ದೇರ್ ಆಫೀಸಸ್ ಇಫ್ ದೇ ಹ್ಯಾವ್ ಮೋರ್ ದೆನ್ 2 ಚಿಲ್ಡ್ರನ್. ಸಂವಿಧಾನದಲ್ಲಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನಲ್ಲಿ ಇದಿಲ್ಲ. ದ ಎಲೆಕ್ಷನ್ಸ್ ವಿಲ್ ಬಿ ಹೆಲ್ಡ್ ಇನ್ 6 months ಟೈಮ್ ಇಫ್ ದ ಪಂಚಾಯತ್ ರಾಜ್ ಬಾಡೀಸ್ ಆರ್ ಸಸ್ಪೆಂಡೆಡ್ ಅಥವಾ ಡಿಸಾಲ್ವ್ಡ್ ಬೈ ದ ಸ್ಟೇಟ್ ಗವರ್ನಮೆಂಟು. ಇದು ಸ್ಟೇಟ್ ಗವರ್ನಮೆಂಟಿಗೆ ಇರ್ತಕ್ಕಂತಹ ಪವರ್ಸು ಪಂಚಾಯತ್ ರಾಜ್ ಮೇಲಿರ್ತಕ್ಕಂಥದ್ದು ಸೂಚಿಸುತ್ತೆ. ಅದ್ರ ಜೊತೆಗೆ ಇದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಒಂದು ಪ್ರಶ್ನೆ ಬಂದಿತ್ತು: ಪಂಚಾಯಿತಿ ಡಿಸಾಲ್ವ್ ಆದ ನಂತರ ಮತ್ತೊಮ್ಮೆ ನಡೆಯತಕ್ಕಂತಹ ಪಂಚಾಯಿತಿ ಅವಧಿ ಅಥವಾ ಪಂಚಾಯಿತಿ ಸದಸ್ಯರ ಅವಧಿ ಎಷ್ಟಿರುತ್ತೆ ಅಂತೇಳಿ 2016ರಲ್ಲೋ ಅಥವಾ 2017ರಲ್ಲೋ ಈ ಪ್ರಶ್ನೆ ಮತ್ತೊಮ್ಮೆ ಮರುಕಳಿಸಿರುತ್ತೆ. ಹಾಗಾಗಿ ಹಳೆಯ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡೋದ್ರ ಮುಖಾಂತರ ಹೆಚ್ಚೆಚ್ಚು ಕಾನ್ಸೆಪ್ಟ್ಸು ಮತ್ತು ರಿಪೀಟೆಡ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಸರಿಯಾಗಿ UPSCನಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಉತ್ತರ ನೋಡೋಣ. ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಇಲ್ಲಿ ನಮ್ಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆಯನ್ನು ಸರಿಯಾಗಿ ಓದಬೇಕಾಗುತ್ತೆ. ಬಹಳಷ್ಟು ಜನ ಪ್ರೆಷರ್ನಲ್ಲಿ ಸರಿಯಾಗಿ ಪ್ರಶ್ನೆಗಳನ್ನ ಓದೋದಿಲ್ಲ. ಪಂಚಾಯತ್ ರಾಜ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಆದರೆ ನಾಟ್ ಅನ್ನೋ ಒಂದು ಕೀವರ್ಡ್ನ ಸರಿಯಾಗಿ ಗಮನಿಸ್ತಲೇ ಇರೋ ಕಾರಣದಿಂದ ಅವ್ರೇನು ಮಾಡ್ತಾರೆ, ಒಟ್ಟಾರೆ ಈ ಪ್ರಶ್ನೆಯನ್ನೇ ತಪ್ಪು ಮಾಡ್ತಾರೆ. +2 ಬರೋ ಕಡೆ ಏನಾಗುತ್ತೆ 0.67 ಕಳ್ಕೊಳ್ತಾರೆ. ಅಂದರೆ ಒಟ್ಟಾರೆ ಏನಾಗುತ್ತೆ ಅಂತಂದರೆ 2.67 ಮಾರ್ಕ್ಸ್ ಗೊತ್ತಿದ್ದು ಕೂಡ ತಾವು ಈ ಪ್ರಶ್ನೆನ ಬಿಡೋದಿಲ್ಲ, ಹಾಗೆ ಸ್ಕಿಪ್ ಮಾಡೋದಿಲ್ಲ. ಅಟೆಂಪ್ಟ್ ಮಾಡಿರ್ತೀವಿ, ಬಟ್ ನೆಗೆಟಿವ್ ಮಾರ್ಕ್ಸಿಗೆ ಹೋಗುತ್ತೆ. ಒಟ್ಟಾರೆ ನಮ್ಮ ಲಾಸ್ ಏನಾಗುತ್ತೆ ಅಂದರೆ 2.67 ಮಾರ್ಕ್ಸು. ಒಂದು ಪ್ರಶ್ನೆ ಈ ಥರದ್ದು ನಿಮ್ಮನ್ನು ಮುಂದಿನ ಮೇನ್ಸಿಗೆ ತೆಗೆದುಕೊಂಡು ಹೋಗ್ಬೋದು ಅಥವಾ ಮತ್ತೊಮ್ಮೆ ಇನ್ನೊಂದು ವರ್ಷನ ಹಾಳು ಮಾಡ್ಬೋದು. ಅದಕ್ಕೋಸ್ಕರ ಪ್ರಶ್ನೆನ ವಿದ್ಯಾರ್ಥಿಗಳೇ ಸರಿಯಾಗಿ ಕೀವರ್ಡ್ಸ್ಗಳನ್ನ ನೋಡಬೇಕಾಗುತ್ತೆ. ಇದೇ ರೀತಿಯಾಗಿ ಓನ್ಲಿ ಅಂತ ಕೀವರ್ಡ್ ಇರ್ತದೆ, ಆಲ್ ಅಂತ ಕೀವರ್ಡ್ಸ್ ಇರ್ತದೆ. ಮುಂದಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಈ ಥರದ ಕೀವರ್ಡ್ಸ್ಗಳನ್ನ ಅಭ್ಯಾಸ ಮಾಡೋಣ. ಹಾಗಾಗಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಈ ಥರದ ಗೊಂದಲಗಳಿಂದ ಹೊರಬರೋದಕ್ಕೆ ಮಾತ್ರನೇ ಸಾಧ್ಯ ಹೊರತು ನಿಮ್ಮ ಎಷ್ಟೇ ನಾಲೆಡ್ಜ್ ಇದ್ದರೂ ಆ ಪ್ರೆಷರ್ನಲ್ಲಿ
ಈ ಥರದ ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕಾಗೋದಿಲ್ಲ. ಮೂರನೇ ಪ್ರಶ್ನೆಯಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಆಗಿದೆ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ಅಂದರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಸಿಸ್ಟಮ್ಮು ಮತ್ತು ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ಗೆ ಇರ್ತಕ್ಕಂತಹ ಡಿಫ್ರೆನ್ಸಸ್ ಏನು ಅಂತೇಳಿ ಗೊತ್ತಿರಬೇಕಾಗತ್ತೆ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನಲ್ಲಿ ಇಡೀ ಒಂದು ದೇಶವನ್ನೇ, ಉದಾಹರಣೆಗೆ ಭಾರತವನ್ನೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಉದಾಹರಣೆಗೆ ಪಾರ್ಟಿ ಎ ಬಿ ಸಿ ಅಂತ ಇರ್ತದೆ. ಎ ಪಾರ್ಟಿಗೆ ಒಟ್ಟಾರೆ ಭಾರತದಲ್ಲಿ ಮತದಾನ ಚಲಾವಣೆ ಆದದ್ರಲ್ಲಿ 50% ಬಂತಂದರೆ ಸಂಸತ್ನಲ್ಲಿ 50% ಆಫ್ ದ ಸೀಟ್ಸ್ ಇದಕ್ಕೆ ಸಿಗುತ್ತೆ. ಅದಾದ ನಂತರ ಪಾರ್ಟಿ ಬಿ 30% ತೆಗೆದುಕೊಂಡ್ರೆ ಇದಕ್ಕೆ 30% ಆಫ್ ದ ಸೀಟ್ಸ್, ಉದಾಹರಣೆಗೆ 545 ಅಂತ ಇದೆ, 545ನಲ್ಲಿ 30% ಆಫ್ ದ ಸೀಟ್ಸ್ ಇದಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಸಿ ಎಷ್ಟು ಪರ್ಸೆಂಟೇಜ್ ಆಫ್ ದ ವೋಟ್ಸ್ನ ಅದು ಜನರಲ್ ಎಲೆಕ್ಷನಲ್ಲಿ ತೆಗೆದುಕೊಂಡಿರುತ್ತೆ ಅಷ್ಟು ಸಿಗುತ್ತೆ. ಇದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ನಲ್ಲಿ ಇಡೀ ಒಂದು ದೇಶವನ್ನೇ ನಾವು ಏನು ಮಾಡ್ತೇವೆ ಅಂತಂದರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಾಗಿ ಪರಿವರ್ತನೆ ಮಾಡ್ಕೊಂಡಿರ್ತೇವೆ. ಇದನ್ನು ನಾವು ಅಳವಡಿಸ್ಕೊಂಡಿಲ್ಲ ಜನರಲ್ ಎಲೆಕ್ಷನ್ಗೆ, ಲೋಕಸಭಾ ಅಥವಾ ವಿಧಾನಸಭಾ ಎಲೆಕ್ಷನ್ಗೆ. ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದೇವೆ. ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನಲ್ಲಿ ಏನಾಗುತ್ತೆ, ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನಲ್ಲಿ ಉದಾಹರಣೆಗೆ 4 ಜನ ಕ್ಯಾಂಡಿಡೇಟ್ ಇರ್ತಾರೆ ಅಂತಂದರೆ ಇಲ್ಲಿ ನಮಗೆ 50% ಆಫ್ ದ ವೋಟ್ಸ್ ಬಿದ್ದರೆ ಮಾತ್ರ ಅವ್ರು ವಿನ್ನರ್ ಅಂತೇಳಿ ಡಿಕ್ಲೇರ್ ಮಾಡೋದಿಲ್ಲ. ಈ 3 ಜನಕ್ಕಿಂತ ಹೆಚ್ಚು ಮತವನ್ನು ಒಬ್ಬ ವ್ಯಕ್ತಿ ಯಾರು ತೆಗೆದುಕೊಳ್ತಾನೆ ಅವನ್ನ ನಾವೇನಂತ ಕರಿತೀವಿ, ವಿನ್ನರ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ 30 ಬಂದು ಇಲ್ಲಿ 29 ಈ ರೀತಿನಲ್ಲಿ ಬಂದರೂ ಕೂಡ ಇಲ್ಲಿ 30% ಆಫ್ ದ ಪೀಪಲ್ ಮಾತ್ರ ಇವ್ರಿಗೆ ಮತದಾನ ಚಲಾವಣೆ ಮಾಡಿರ್ತಾರೆ. ಆದರೂ ಕೂಡ ಇವ್ರನ್ನ ನಾವೇನಂತ ಕರಿತೀವಿ, ವಿನ್ನರ್ ಅಂತ ಕರಿತೀವಿ. ಈ ಕಾನ್ಸ್ಟಿಟ್ಯೂಯೆನ್ಸಿನ ಇವರು ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಅದರ ಅರ್ಥ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನಲ್ಲಿ ಭಾರತವನ್ನು 543 ಕಾನ್ಸ್ಟಿಟ್ಯೂಯೆನ್ಸಿಯಾಗಿ ನಾವು ಲೋಕಸಭೆಯಲ್ಲಿ ನಿರ್ಧಾರ ಮಾಡಿರ್ತೇವೆ. ಸೊ ಈ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಯಾರು ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನಲ್ಲಿ ಗೆಲ್ತಾರೋ ಅಂಥವ್ರನ್ನ ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಇದು ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್. ಇವೆರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳನ್ನು ನೀವು ಓದ್ಕೊಳ್ಳಿ. ಯಾವುದು ಹೆಚ್ಚು ಅನುಕೂಲ ಇರ್ತದೆ, ಯಾವುದು ಸಮಸ್ಯೆ ಏನು, ಯಾವುದು ಅಡ್ವಾಂಟೇಜಸ್ ಏನು, ಇದರಿಂದ ಆಗುವಂತಹ ಸಮಸ್ಯೆಗಳು ಏನು ಅಂತ ಗೊತ್ತಿದ್ದರೆ ನಾವು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಇಸ್ ನಾಟ್ ನೆಸೆಸರಿ. ಎಲ್ಲಿ ನಾಟ್ ನೆಸೆಸರಿ ಅಂತ ಇದೆ, ಇದಕ್ಕೆ ಉತ್ತರ 2 ಪಾರ್ಟಿ ಸಿಸ್ಟಮ್ ಆ್ಯಸ್ ಡೆವಲಪ್ಡ್ ಎಲ್ಲಿ ಚೆನ್ನಾಗಾಗಿರುತ್ತೆ ಅಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ 2 ಪಾರ್ಟಿ ಸಿಸ್ಟಮ್ ಇದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಇರುತ್ತೆ ಅಂತ. ಇದು ಒಂಥರ ಅನಾಲಿಸಿಸ್ ಪ್ರಶ್ನೆ ಆಗಿದೆ. ಸ್ವಲ್ಪ ನಿಮ್ಮ ಮೈಂಡ್ನ ಅಪ್ಲಿಕೇಶನ್ ಮಾಡಬೇಕು, ಕಾನ್ಸೆಪ್ಟ್ನ ಬಳಸ್ಕೊಂಡು, ಆಗ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಟೇಟ್ ಫಂಡಿಂಗ್ ಅಂತಕ್ಕಂಥದ್ದು ತುಂಬ ಚರ್ಚಿತವಾದಂಥ ವಿಚಾರ. ಇದು ಎಲೆಕ್ಷನ್ ರಿಫಾರ್ಮ್ಸ್ನ ಬಗ್ಗೆ ಓದೋ ಸಂದರ್ಭದಲ್ಲಿ ಕೆಲವೊಂದು ಸಮಿತಿಗಳು, ಸಾಮಾನ್ಯವಾಗಿ ದಿನೇಶ್ ಗೋಸ್ವಾಮಿ ಸಮಿತಿ ಅಂತ ಇದೆ, ಅದು ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಇದಿರಬೇಕು, ರಾಜ್ಯನೇ ಚುನಾವಣಾ ಖರ್ಚನ್ನ ಪಾರ್ಟಿಗಳಿಗೆ ಕೊಡಬೇಕು, ಆವಾಗ ಬ್ಲ್ಯಾಕ್ ಮನಿ ಮತ್ತು ತೋಳ್ಬಲ ಹಣಬಲನ ಬಳಕೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳುತ್ತೆ. ಸೊ ಹಾಗಾಗಿ ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ಯಾವ ರಾಜ್ಯಗಳಲ್ಲಿ ಅಥವಾ ಯಾವ ದೇಶಗಳಲ್ಲಿ ಸ್ಟೇಟ್ ಫಂಡಿಂಗ್ನ ಚುನಾವಣೆಗೆ ಬಳಸ್ಕೊಳ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಜರ್ಮನಿ ಮತ್ತು ಆಸ್ಟ್ರಿಯಾ ಎಂಬ 2 ದೇಶಗಳಲ್ಲಿ ಸ್ಟೇಟ್ ಫಂಡಿಂಗ್ನ ಬಳಸ್ತಾರೆ. ಇದು ನಮಗೆ ಎಸ್ಸೆನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಸ್ಟೇಟ್ ಫಂಡಿಂಗ್ ಇರೋದ್ರಿಂದ ಚುನಾವಣೆಯಲ್ಲಿ ನಡೀತಕ್ಕಂಥ ಈ ಥರ ಘಟನೆಗಳೇನಾದರೂ ನಾವು ತಡೆಯಬಹುದಾ, ಅಥವಾ ಹಣ ಹೆಚ್ಚು ಬಳಕೆ ಆಗ್ತಿದೆ ಅದನ್ನು ಕಂಟ್ರೋಲ್ ಮಾಡಬಹುದಾ, ಇದ್ರದ್ದು ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ಸು, ಸಾಧಕ ಬಾಧಕಗಳನ್ನು ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ. ಇದು ನಿಮಗೆ ಮೇನ್ಸ್ಗೆ ಉತ್ತರ ಆಗುತ್ತೆ ಅಥವಾ ಮೇನ್ಸ್ಗೆ ನಿಮಗೆ ಒಂದು ಸಾಮಗ್ರಿ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆರಿಜಿನೇಟೆಡ್ ಇನ್. ನಮಗೆ ಇಲ್ಲಿ ಪ್ರಶ್ನೆಗೆ ಉತ್ತರ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಂಬ ಕಾನ್ಸೆಪ್ಟ್ಸ್ನ ತಿಳ್ಕೊಬೇಕು. ನಾವು ಇಲ್ಲಿ ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಮಾಡಿ ಏನೂ ಆಗಬೇಕಾಗಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಂದರೆ ಸಾಮಾನ್ಯವಾಗಿ ಯಾವುದೇ ಘಟನೆಗಳು 2 ವ್ಯಕ್ತಿಗಳು ನಡೆದ ಸಂದರ್ಭದಲ್ಲಿ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವರು ಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಉಳಿದ ಸಾರ್ವಜನಿಕರಿಗೆ ಇಲ್ಲಿ ನಮಗೆ ಲೋಕಲ್ ಸ್ಟ್ಯಾಂಡ್ ಐ ಅಂತ ಕರಿತೀವಿ. ಅಂತಂದರೆ ನಾವು ಇಲ್ಲಿ ಇವರಿಬ್ಬರ ನಡುವೆ ನಡೆಯತಕ್ಕಂಥ ಯಾವುದೇ ಸಮಸ್ಯೆಗಳನ್ನು
ಕೋರ್ಟಿಗೆ ಹೋಗಿ ನಾವು ದಾವೆ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಘಟನೆಗಳು ಏನಾದರೂ ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಪಬ್ಲಿಕ್ಕು ಕೂಡ ಸಾರ್ವಜನಿಕರು ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಬಹುದು. ಉದಾಹರಣೆಗೆ ನಿರ್ಭಯ ಪ್ರಕರಣದಲ್ಲೂ ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ಹಾಕಲಾಗಿತ್ತು. ಕೆಲವೊಂದು ವಿಚಾರಗಳಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೆಚ್ಚೆಚ್ಚಾಗಿ ಅವ್ರಿಗೆ ಆ ಘಟನೆಗೆ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಹೋಗಿ ಕೋರ್ಟ್ನಲ್ಲಿ ಪ್ರಶ್ನೆ ಹಾಕಬಹುದು. ಅದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೀತಾರೆ. ಲೋಕಲ್ ಸ್ಟ್ಯಾಂಡೈ ಅಂತ ಒಂದು ಕೀವರ್ಡ್ ಇದೆ. ಲೋಕಲ್ ಸ್ಟ್ಯಾಂಡೈ ಅವಶ್ಯಕತೆ ಇಲ್ಲ. ಲೋಕಸ್ ಸ್ಟ್ಯಾಂಡೈ ಅಂತ ಕರಿತೀವಿ. ಅಂತಂದರೆ ಅದಕ್ಕೆ ನೇರವಾಗಿ ಆ ಘಟನೆಯಲ್ಲಿ ಇನ್ವಾಲ್ವ್ ಆಗ್ದಲೇ ಇದ್ರೂ ಕೂಡ ಬೇರೆಯವರು ಅರ್ಜಿ ಹಾಕೋದಕ್ಕೆ ಸಾಧ್ಯ ಇರುತ್ತೆ. ಕಂಡೀಷನ್ ಏನು ಅಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಆಗಿರಬೇಕು. ಈ ಕಾನ್ಸೆಪ್ಟ್ಸ್ನ ನಾವೆಲ್ಲಿಂದ ರೋಲ್ ಪಡೆದುಕೊಂಡಿದ್ದೇವೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಭಗವತಿ ಅಂತ ಹೇಳಿ ಒಬ್ಬರು ಜಸ್ಟಿಸ್ ಇದ್ದರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು. 17th ಚೀಫ್ ಜಸ್ಟಿಸ್ ಆಗಿದ್ದರು. ಇವರಿಗೆ ಫಾದರ್ ಆಫ್ PIL ಅಂತ ಹೇಳಿ ನಾವು ಭಾರತದಲ್ಲಿ ಕರಿತೇವೆ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದ ಸಂದರ್ಭದಲ್ಲಿ PILಗೆ ಹೆಚ್ಚಿನ ಮಹತ್ವವನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದರು. ನಾನು ಆಲ್ರೆಡಿ ಹೇಳಿದೆ ಲೋಕಸ್ ಸ್ಟ್ಯಾಂಡೈ ಅಂತಂದರೆ ಏನು ಅಂತಂದರೆ ದ ರೈಟ್ ಆರ್ ಕೆಪಾಸಿಟಿ ಟು ಬ್ರಿಂಗ್ ಅನ್ ಆ್ಯಕ್ಷನ್ ಆರ್ ಟು ಅಪಿಯರ್ ಇನ್ ಎ ಕೋರ್ಟ್ ಟು ನಾಕ್ ದ ಡೋರ್ಸ್ ಆಫ್ ದ ಕೋರ್ಟ್ ಆನ್ ದ ಇಶ್ಯೂ ಆಫ್ ದ ಫಂಡಮೆಂಟಲ್ ರೈಟ್ಸ್. ಅಂದರೆ ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆ ಆದ ಸಂದರ್ಭದಲ್ಲಿ ನಮಗೆ ಆ ಘಟನೆಗೆ ಲೋಕಸ್ ಸ್ಟ್ಯಾಂಡೈ ಇಲ್ಲದೆ ಹೋದರೂ ಕೂಡ ನಾವು ಪ್ರಶ್ನೆಯನ್ನು ಮಾಡಬಹುದಾಗಿದೆ. ಭಗವತಿ ಜಸ್ಟಿಸ್ ಜ್ಞಾಪಕ ಇರಲಿ, ಇತ್ತೀಚೆಗೆ ತೀರ್ಕೊಂಡಿದ್ದಾರೆ. ಈ ಪ್ರಶ್ನೆ ತುಂಬ ಚೆನ್ನಾಗಿದೆ. ಇಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಿಲಾಂಗ್ ಟು ದ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್. ಈ ಪ್ರಶ್ನೆಯಲ್ಲಿರ್ತಕ್ಕಂಥ ಆಪ್ಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಕೇಳೋದಕ್ಕೆ ಬಯಸ್ತೇನೆ, ಯಾವ ಪ್ರೈಮ್ ಮಿನಿಸ್ಟರ್ಸು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ದಲೆ ಅಥವಾ ರಾಜ್ಯಸಭಾ ಸದಸ್ಯರು ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನನ್ನ ಪ್ರಶ್ನೆ ಕೇಳಿದರೆ ನೀವು ಉತ್ತರನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಇತ್ತೀಚೆಗೆ ರಿವರ್ಸ್ ಆರ್ಡರ್ಲ್ಲಿ ನೋಡಿದ್ರೆ ಮನಮೋಹನ್ ಸಿಂಗ್ ಇದ್ದರು. ಅದಾದ ನಂತರ HD ದೇವೇಗೌಡ ಕರ್ನಾಟಕದ ಆಯ್ಕೆಯಾದ ಪ್ರಧಾನಮಂತ್ರಿ ಇವರಿದ್ದರು. ಸೊ ಇಂದಿರಾ ಗಾಂಧಿ ಇದ್ದರು. ಈ ರೀತಿ ಯಾರ್ಯಾವ ಪ್ರೈಮ್ ಮಿನಿಸ್ಟರ್ಸು ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದರು ಅಂತ ಹೇಳಿ ನೀವು ಒಂದು ಪಟ್ಟಿ ಮಾಡಿ ಗೊತ್ತಿರಬೇಕು ನಿಮಗೆ ಯಾರ್ಯಾರು ಆಗಿದ್ದರು ಅಂತ. ಸೊ ಇಂಥ ಸಂದರ್ಭದಲ್ಲಿ ಕೆಲವೊಂದು ಸಿಚುವೇಶನ್ಸ್ ಕೊಟ್ಟಿದ್ದಾರೆ. ಸಿಚುವೇಶನ್ಸ್ ಏನು ಅಂತಂದರೆ ಪ್ರಶ್ನೆ ಆಪ್ಷನ್ಸ್ನ ಓದಿ. ಎಲ್ಲ ಆಪ್ಷನ್ಸ್ನ ನೀಟಾಗಿ ಓದಿ. 4 ಆಪ್ಷನ್ಸ್ ಇದೆ. ಈ ಆಪ್ಷನ್ಸ್ನ ಓದಿದ ನಂತರ ಉತ್ತರ ಏನಾಗಿದೆ ಅಂತೇಳಿ ನೋಡೋಣ. ಪ್ರೈಮ್ ಮಿನಿಸ್ಟರು ಅಪ್ಪರ್ ಹೌಸಿಂದ ಆದಾಗ ಏನಾಗ್ತಾರೆ ಅಂತ. ಯು ವಿಲ್ ನಾಟ್ ಬಿ ಏಬಲ್ ಟು ವೋಟ್ ಇನ್ ಈಸ್ ಫೇವರ್ ಇನ್ ದ ಈವೆಂಟ್ ಆಫ್ ನೋ ಕಾನ್ಫಿಡೆನ್ಸ್ ಮೋಷನ್. ಆಲ್ರೆಡಿ ಮೊದಲನೇ ಪ್ರಶ್ನೆಯಲ್ಲಿ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಬಂದಿತ್ತು. ಅದಕ್ಕೋಸ್ಕರ ಆ ಕಾನ್ಸೆಪ್ಟನ್ನ ನಾವು ಕರೆಕ್ಟಾಗಿ ಓದಿದರೆ ಇದು ಎರಡನೇ ಪ್ರಶ್ನೆ ಒಂದೇ ವರ್ಷದಲ್ಲಿ ರಿಪೀಟ್ ಆಗಿದೆ. ನೋ ಕಾನ್ಫಿಡೆನ್ಸ್ ಮೋಷನ್ನಲ್ಲಿ ಯಾರು ವೋಟ್ ಹಾಕ್ತಾರೆ, ಎಂತೆಂಥ ಸಂದರ್ಭದಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ನ ಮಾಡಬಹುದು. ನೋ ಕಾನ್ಫಿಡೆನ್ಸ್ ಮೋಷನ್ ಕುರಿತಾಗಿ ಚೆನ್ನಾಗಿ ನಿಮಗೆ ಗೊತ್ತಿದ್ದಿದ್ರೆ ಸೊ ಇದು ಪ್ರಶ್ನೆಗೆ ಉತ್ತರ ಮಾಡಬಹುದು. ಯಾಕೆಂತಂದರೆ ರಾಜ್ಯಸಭಾದಲ್ಲಿ ಅವರು ಸದಸ್ಯರಾಗಿರೋದ್ರಿಂದ ಲೋಕಸಭಾದಲ್ಲಿ ಮಾತ್ರ ನೋ ಕಾನ್ಫಿಡೆನ್ಸ್ ಮೋಷನ್ನ ನಾವು ಮಂಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಲೋಕಸಭಾದಲ್ಲಿ ಸದಸ್ಯರಾಗಿರೋದಿಲ್ಲ. ಆ ಕಾರಣದಿಂದ ಇಲ್ಲಿ ವೋಟಿಂಗ್ ಪವರ್ ಇರೋದಿಲ್ಲ. ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್ ಆನ್ ದ ಬಜೆಟ್ ಇನ್ ದ ಲೋವರ್ ಹೌಸ್. ಈ ಪ್ರಶ್ನೆ ಇದು ಉತ್ತರ ಏನೋ ನಮಗೆ ಸಿಕ್ಕಿದೆ, ಬಟ್ ಆದರೆ ನೋಡೋಣ. ಸಿನ್ಸ್ ನಿಮಗೆ ಗೊತ್ತಿರಬಹುದು ರಾಜ್ಯಸಭಾದಲ್ಲಿರ್ತಕ್ಕಂತಹ ಸದಸ್ಯರು ಕೂಡ ಏನಾದರೂ ಮಿನಿಸ್ಟರ್ಸ್ ಆದರೆ ಅವರು ಕೂಡ ನಾವು ಏನು ಮಾಡಬಹುದು, ಆ ಮಿನಿಸ್ಟರ್ಸು ಲೋಕಸಭಾದಲ್ಲೂ ಕೂಡ ಇರ್ತಾರೆ. ಅದರ ಅರ್ಥ ಏನು ಅಂತಂದರೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸದಸ್ಯರು ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಭಾಗವಹಿಸ್ತಾರೆ. ಇದು ಗೊತ್ತಿರಲಿ. ಸೊ ವಿಲ್ ನಾಟ್ ಬಿ ಏಬಲ್, ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಯು ಕ್ಯಾನ್ ಮೇಕ್ ಸ್ಟೇಟ್ಮೆಂಟ್ಸ್ ಓನ್ಲಿ ಇನ್ ದ ಅಪ್ಪರ್ ಹೌಸ್. ಇದು ಕೂಡ ತಪ್ಪಾಗಿರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಸರ್ಕಾರದ ಭಾಗವಾಗಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಸು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ
ಅಲ್ಲಿರ್ತಕ್ಕಂಥ ಚರ್ಚೆನಲ್ಲಿ ಭಾಗವಹಿಸಬಹುದು. ಆದರೆ ವೋಟಿಂಗ್ ಪವರ್ಸ್ ಎಲ್ಲಿರುತ್ತೆ ಅಂತಂದರೆ ಎಲ್ಲಿ ಸದಸ್ಯರಾಗಿರ್ತಾರೆ ಅಲ್ಲಿ ಮಾತ್ರ ಆಗಿರುತ್ತೆ. ಈ ಹ್ಯಾಸ್ ಟು ಬಿಕಮ್ ಎ ಮೆಂಬರ್ ಆಫ್ ದ ಲೋವರ್ ಹೌಸ್ ವಿತ್ ಇನ್ ದ 6 ಮಂತ್ಸ್. ಇದು ತಪ್ಪು. ಇಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ ವಿಧಾನ ಪರಿಷತ್ತು ಅಥವಾ ವಿಧಾನಸಭಾ, ಅದೇ ರೀತಿ ಲೋಕಸಭಾ ಮತ್ತು ರಾಜ್ಯಸಭಾ ಇವೆರಡರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಸದಸ್ಯರಾದರೆ ಸಾಕು. ಅಂತಹವರು ಪ್ರೈಮ್ ಮಿನಿಸ್ಟರು ಅಥವಾ ಯಾವುದೇ ಮಿನಿಸ್ಟರ್ ಹುದ್ದೆನ ಮಾಡ್ಕೋಬಹುದು. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ನಾಯಕ ಆಗಿರ್ತಕ್ಕಂಥ ಉದ್ಧವ್ ಠಾಕ್ರೆ ಅವರು ಯಾವ ಸದನದ ಸದಸ್ಯರೂ ಆಗಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಸದ್ಯಕ್ಕೆ ಉದ್ಭವ ಆಗೋ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ರಾಜ್ಯಪಾಲರು ಇಂದಿನ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸು ಏನು ರೆಕಮೆಂಡೇಶನ್ ಮಾಡಿದರು ಉದ್ಧವ್ ಠಾಕ್ರೆನ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಅಂತ ಹೇಳಿ, ಬಟ್ ಅವ್ರನ್ನ ರಿಜೆಕ್ಟ್ ಮಾಡಿದರು. ಮುಂದಿನ ದಿನಗಳಲ್ಲಿ ಇದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ಗೆ ಎಡೆ ಮಾಡಿಕೊಡ್ಬಹುದು. ಯಾಕೆಂತಂದರೆ 6 ತಿಂಗಳು ಕಳೆದ್ರೂ ಕೂಡ ಅವರು ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿಲ್ಲ ಅಂತ ಸಂದರ್ಭದಲ್ಲಿ ಅಂಥವರು ಯಾವುದೇ ಕಾರಣಕ್ಕೂ ಸಚಿವರು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ವಿತಿನ್ 6 ಮಂತ್ಸ್ ಒಳಗಡೆ ಅವ್ರು ಆಯ್ಕೆ ಆಗಬೇಕಾಗಿರುತ್ತೆ. ಇಲ್ಲಿ ಅಪ್ಪರ್ ಹೌಸ್ ಆಫ್ ದ ಪಾರ್ಲಿಮೆಂಟು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿಬರಬಹುದು. ಉದಾಹರಣೆಗೆ ಮನಮೋಹನ್ ಸಿಂಗು ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಲೋಕಸಭಾದ ನಾಯಕರು ಯಾರಾಗಿರ್ತಾರೆ ಅಂತಂದರೆ, ಸಿನ್ಸ್ ಮನಮೋಹನ್ ಸಿಂಗ್ ವಾಸ್ ನಾಟ್ ಎ ಮೆಂಬರ್ ಆಫ್ ಲೋಕಸಭಾ, ಅವರು ಲೋಕಸಭಾದ ಲೀಡರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಜ್ಞಾಪಕ ಇರಲಿ. ಅವರು ಸದಸ್ಯರು ಎಲ್ಲಿ ಆಗಿರ್ತಾರೋ ಅಂಥ ಹೌಸಲ್ಲಿ ಮಾತ್ರ ಅವರು ಬೈ ಡಿಫ್ಯಾಕ್ಟೋ ಲೀಡರ್ ಆಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ. ಅಂದರೆ ಅಂಥ ಸಂದರ್ಭದಲ್ಲಿ ರಾಜ್ಯಸಭಾದಲ್ಲಿ ಮಾತ್ರ ಮನಮೋಹನ್ ಸಿಂಗು ಲೀಡರ್ ಆಫ್ ದ ಹೌಸ್ ಆಗಿದ್ದರು. ಲೋಕಸಭಾದಲ್ಲಿ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಯಾರನ್ನೋ ಒಬ್ಬರು ನಿರ್ದೇಶಿಸುತ್ತಾರೆ ಇಂಥವರು ಲೋಕಸಭಾದಲ್ಲಿ ಲೀಡರ್ ಆಗಲಿ ಅಂತ. ಸೊ ಸಾಮಾನ್ಯವಾಗಿ ಎಲ್ಲ ತಪ್ಪೇನು ತಿಳ್ಕೊಳ್ತೀವಿ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಗಿದ ತಕ್ಷಣ ಅವ್ರು ಬೈ ಡಿಫಾಲ್ಟು ಲೋಕಸಭೆಯಲ್ಲಿ ನಾಯಕರಾಗ್ತಾರೆ, ಲೀಡರ್ ಆಫ್ ದ ಹೌಸ್ ಆಗ್ತಾರೆ ಅನ್ನೋದು ತಪ್ಪು. ಸೊ ಅವ್ರು ಯಾವ ಸದನದಿಂದ ಬಂದಿರ್ತಾರೆ ಅವ್ರು ಬೈ ಡಿಫ್ಯಾಕ್ಟೋ ಅಲ್ಲಿ ಅವರು ನಾಯಕರಾಗಿರ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಅಸರ್ಷನ್ನು ಮತ್ತು ರೀಸನ್ಸ್ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ 2 ಸ್ಟೇಟ್ಮೆಂಟನ್ನು ನಾವು ಸಪರೇಟಾಗಿ ಓದಬೇಕಾಗುತ್ತೆ. 2 ಸ್ಟೇಟ್ಮೆಂಟ್ನು ಇಂಡಿವಿಜುವಲ್ ಸ್ಟೇಟ್ಮೆಂಟ್ನ ಓದಿ ಅದು ಸರಿನಾ ತಪ್ಪು ಅಂತ ತಿಳ್ಕೊಂಡ ನಂತರ ಮುಂದಿನ ಹಂತಕ್ಕೆ ನಾನು ನಿಮಗೆ ಯಾವ ರೀತಿ ಹೋಗಬೇಕು ಅಂತ ಹೇಳ್ತೇನೆ. 2 ಸ್ಟೇಟ್ಮೆಂಟ್ನು ಅಸರ್ಷನ್ನು ಮತ್ತು ರೀಸನ್ ಎರಡನ್ನೂ ಓದಿದ ನಂತರ ಈ ಥರದ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಅಸರ್ಷನ್ ಟು ರೀಸನ್ ನಾವು ಇಲ್ಲಿ ಮೊದಲು ಪರಿಗಣಿಸೋದ್ರ ಬದಲು ಫಸ್ಟ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ತಿಳ್ಕೊಳ್ಳೋಣ. ದ ರಿಸರ್ವೇಷನ್ ಆಫ್ 33% ಆಫ್ ದ ಸೀಟ್ಸ್ ಫಾರ್ ವುಮೆನ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಡಸ್ ನಾಟ್ ರಿಕ್ವೈರ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಯಾವುದೇ ಆದಂತಹ ರಾಜ್ಯಸಭೆ, ಲೋಕಸಭೆ ಎಲ್ಲಾದರೂ ಕೂಡ ಅಥವಾ ವಿಧಾನಸಭೆಯಲ್ಲಿ ನಾವು ರಿಸರ್ವೇಷನ್ ತರಬೇಕು ಅಂತಂದರೆ ಸಂವಿಧಾನದ ತಿದ್ದುಪಡಿ ಅವಶ್ಯಕತೆ ಇದೆ. ಸೊ ಈ ಸ್ಟೇಟ್ಮೆಂಟು ಬೈ ಡಿಫಾಲ್ಟ್ ಈ ಸ್ಟೇಟ್ಮೆಂಟು ಅಸರ್ಷನ್ ಇಸ್ ರಾಂಗ್. Political parties contesting elections can allocate 33% of seats they contest to women candidates without any constitutional amendment. ಇದು ಸರಿಯಾದಂತಹ ಉತ್ತರ ಆಗಿದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಯಾಕೆ ಅಂತಂದರೆ ಪೊಲಿಟಿಕಲ್ ಪಾರ್ಟಿನಲ್ಲಿ ಅವ್ರಿಗೆ ಇಷ್ಟ ಇರ್ತದೆ, ಅವ್ರದ್ದೇ ಆದಂತಹ ಒಂದು ಸಂವಿಧಾನ ಇರ್ತದೆ, ಅವ್ರು ಏನು ಬೇಕಾದರೂ ಮಾಡ್ಕೋಬಹುದು. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲಿಲ್ಲ. ಹಾಗಾಗಿ ಆರ್ ಈಸ್ ಕರೆಕ್ಟು, ಎ ಈಸ್ ರಾಂಗು. ಸೊ ಎ ಈಸ್ ಫಾಲ್ಸ್, ಆರ್ ಈಸ್ ಟ್ರೂ. ಸೊ ಉತ್ತರ ಏನಾಗಿದೆ ಅಂತಂದು ನೋಡೋಣ. ಉತ್ತರ ಬಂದು ಇಲ್ಲಿ ಡಿ ಆಗಿದೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ 2 ಇಂಡಿವಿಜುವಲ್ ಸ್ಟೇಟ್ಮೆಂಟು ಸರಿಯಾಗಿರುತ್ತೆ. ಬಟ್ ಆದರೆ ಏನಾಗಿರುತ್ತೆ ಅಂತಂದರೆ ಈ ಕಾರಣದಿಂದ, ರೀಸನ್ ಏನಿದೆಯಲ್ಲ, ಈ ಕಾರಣದಿಂದ ಇದಕ್ಕೆ ಅಸರ್ಷನ್ಗೆ ಸರಿಯಾದ ಉತ್ತರನೂ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಓದಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಅಸರ್ಷನ್ನು ಮತ್ತು ರೀಸನ್ಸ್ ಕೊಟ್ಟಾಗ 2 ಸ್ಟೇಟ್ಮೆಂಟ್ನು ಪ್ರತ್ಯೇಕವಾಗಿ ಓದ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ, ಇದು ಫಸ್ಟ್ ಸ್ಟೆಪ್ಪು. ಈ ಫಸ್ಟ್ ಸ್ಟೆಪ್ ಆದ ನಂತರ ನಮಗೇನಾದರೂ ಉತ್ತರ ಸಿಕ್ತು ಅಂತ ತಿಳ್ಕೊಳ್ಳಿ. ಬೋತ್ ಎ ಆ್ಯಂಡ್ ಆರ್ ಟ್ರೂ, ಬೋತ್ ಎ ಆ್ಯಂಡ್ ಆರ್ ಟ್ರೂ, ಎರಡೂ ಸಿಕ್ಕಿದೆ. ಇಲ್ಲಿ ನೋಡಿ, ಇಲ್ಲಿ ಸಮಸ್ಯೆ ಏನು ಅಂತಂದರೆ ಎ ಮತ್ತು ಆರ್ ಟ್ರೂ ಇದೆ,
ಎ ಮತ್ತು ಆರ್ ಟ್ರೂ ಇದೆ, ಅಂದರೆ 2 ಸ್ಟೇಟ್ಮೆಂಟು ಟ್ರೂ ಇದೆ. ಆಗಿದ್ದ ಸಂದರ್ಭದಲ್ಲಿ ಇವೆರಡು ರಾಂಗ್ ಆಗ್ತದೆ. ಸೊ ಇಲ್ಲಿ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಥವಾ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಈ ರೀಸನ್ ಏನಿದೆಯಲ್ಲ, ಈ ಕಾರಣದಿಂದ ಈ ಸ್ಟೇಟ್ಮೆಂಟ್ ಆಗ್ತಾ ಇದೆಯಾ ಅನ್ನೋದು ನೋಡಬೇಕಾಗುತ್ತೆ. ಅಂದರೆ ಏನು ರೀಸನ್ ಇದೆಯಲ್ಲ, ಈ ರೀಸನ್ನಿಂದ ಅಸರ್ಷನ್ ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್, ದೀಸ್ ಆರ್ ವೆರಿ ಕಾಂಪ್ಲಿಕೇಟೆಡ್ ಕ್ವಶನ್ಸ್. ಇದು ಅಸರ್ಷನ್ನು ರೀಸನ್ ಅಂತ ಇದ್ದಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 2 ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡಿ, ಕರೆಕ್ಟ್ ಅಥವಾ ತಪ್ಪು. ಇಂಡಿವಿಜುವಲ್ ನಿಮಗೆ ಈ ಥರ ಉತ್ತರ ಸಿಗುತ್ತೆ. ಅದಾದ ನಂತರ ಎರಡೂ ಸರಿಯಾದ ಸಂದರ್ಭದಲ್ಲಿ ಏನು ರೀಸನ್ ಇದೆಯಲ್ಲ, ಈ ರೀಸನ್ ಇರೋ ಕಾರಣದಿಂದ ಅಸರ್ಷನ್ ಆಗ್ತಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಅದು ಏನಾದರೂ ಇತ್ತು ಅಂತಂದರೆ ಆವಾಗ ನೀವು ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ಎಗೆ ಹಾಕಬೇಕಾಗತ್ತೆ, ಇಲ್ಲದೆ ಹೋದರೆ ಬಿಗೆ ಹಾಕಬೇಕಾಗತ್ತೆ. ಸ್ವಲ್ಪ ಇದನ್ನು ಹೆಚ್ಚೆಚ್ಚು ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ ನಂತರ ಅಸರ್ಷನ್, ರೀಸನ್ ಅಂತ ಈ ಥರದ ಪ್ರಶ್ನೆಗಳಿಗೆ ನಾವು ಉತ್ತರನ ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ, ಹುಡುಕಬಹುದಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಪ್ರೆಸಿಡೆಂಟ್ ಎಲೆಕ್ಷನ್ ಆಫ್ ಇಂಡಿಯಾ, ಎವರಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟ್ ಶೆಲ್ ಹ್ಯಾವ್ as many votes as there are multiples of 1000 in the quotient. ಇದು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. 97 ಆದಂತಹ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ನಲ್ಲಿ. ಬಟ್ ಇದು ಇಂದಿಗೂ ಸಮಸ್ಯೆ ಏನಿಲ್ಲ, ಇಂದಿಗೂ ಇದು ಪ್ರಸ್ತುತ ಆಗಿದೆ. ಯಾಕೆಂತಂದರೆ ಇವತ್ತಿಗೂ ಕೂಡ ನಾವು ಪಾಪ್ಯುಲೇಷನ್ನ ಎಲೆಕ್ಷನಲ್ಲಿ ಬಳಸ್ತಕ್ಕಿರ್ತಕ್ಕಂಥದ್ದು 1971 ಸೆನ್ಸಸ್ನೇ ನಾವು ಬಳಸ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಅದನ್ನು ನಾವು ಇವತ್ತಿಗೂ ಪ್ರಸ್ತುತ ಆಗಿದೆ. ಯಾವುದೇ ಎಲೆಕ್ಷನ್ನಲ್ಲಿ ಉದಾಹರಣೆಗೆ ಲೋಕಸಭಾ ಸೀಟ್ಸ್ನ ನಾವು ಕನ್ಸಿಡರ್ ಮಾಡಿದರೆ, ಇವತ್ತಿನ ಸೆನ್ಸಸ್ನ ಪ್ರಕಾರ ಹೋದರೆ ಸದರನ್ ಸ್ಟೇಟ್ಸು ಭಾಳಷ್ಟು ಸೀಟ್ಸ್ಗಳನ್ನ ಕಳ್ಕೊಳ್ಳುತ್ತೆ. ಬಟ್ ಆದರೆ 1971 ಸೆನ್ಸಸ್ಸಲ್ಲಿ ಆಧಾರಿತವಾಗಿ ಇವತ್ತಿನ ಲೋಕಸಭಾ ಸೀಟ್ಸ್ಗಳನ್ನ ನಾವು ಉಳಿಸ್ಕೊಂಡಿದ್ದೇವೆ. ಇದು ಡಿಲಿಮಿಟೇಷನ್ ಕಮಿಷನ್ ಅಂತ ಬರ್ತದೆ. ಎಲೆಕ್ಷನ್ ಕಮಿಷನ್ನ ನೀವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಮಿಷನ್ ಚೆನ್ನಾಗಿ ಓದ್ಕೊಳ್ಳಿ, ಆವಾಗ ಇದು ಅರ್ಥ ಆಗುತ್ತೆ. ಪಾಪ್ಯುಲೇಷನ್ ಏನಕ್ಕೆ ನಾವು 1971 ಬಳಸ್ಕೊಳ್ತಿದ್ದೀವಿ, ಏನಕ್ಕೆ ಬಹಳಷ್ಟು ಸಂವಿಧಾನ ತಿದ್ದುಪಡಿಗಳ ಮುಖಾಂತರ ಈ ಸೆನ್ಸಸ್ಸನ್ನೇ ನಾವು 2026 ತನಕ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಬಹುದಾಗಿದೆ. ಆಮೇಲೆ ಇಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಇನ್ ಇಂಡಿಯಾ ಅಂತ ಇದೆ. ಇದೊಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ. ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಯಾರ್ಯಾರು ವೋಟ್ ಹಾಕ್ತಾರೆ ಅನ್ನೋದು ನಾನು ಹೇಳ್ತೀನಿ. ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೀವಿ. ಎಲೆಕ್ಟ್ರಲ್ ಕಾಲೇಜ್ ಯಾರು ಅಂತ, ಸೊ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ವಿಧಾನ ಪರಿಷತ್ನ ಮೆಂಬರ್ಸ್ ವೋಟ್ ಹಾಕೋದಿಲ್ಲ. ಅಲ್ಲೂ ಕೂಡ ಕೆಲವೊಂದು ನೀವು ಕೇಳ್ಬೋದು, ಸರ್ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಹೇಳ್ತೀರಾ, ಇಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಇದೆ, ಇದ್ರ ಮುಖಾಂತರನೂ ಆಯ್ಕೆ ಆಗಿ ಬರ್ತಾರೆ, ಲೋಕಲ್ ಬಾಡೀಸಿಂದನೂ ಆಯ್ಕೆ ಆಗಿ ಬರ್ತಾರೆ ವಿಧಾನ ಪರಿಷತ್ತಲ್ಲಿ, ಅವರು ಕೂಡ ಎಲೆಕ್ಟೆಡ್ ಮೆಂಬರ್ಸು. ಸೊ ಅವರು ಕೂಡ ವೋಟ್ ಹಾಕ್ಬೋದಾ ಅಂತ ಇಲ್ಲ. ಸೊ ಇಲ್ಲಿರ್ತಕ್ಕಂಥವ್ರು ಲೋಕಸಭಾ, ರಾಜ್ಯಸಭಾ ಮತ್ತು ವಿಧಾನಸಭಾದಲ್ಲಿ ಎಲೆಕ್ಟೆಡ್ ಮೆಂಬರ್ಸು. ಉದಾಹರಣೆಗೆ ಏನಾದರೂ ಪ್ರೆಸಿಡೆಂಟ್ ಏನಾದರೂ ನಾಮಿನೇಷನ್ ಮಾಡಿದರೆ ಆ ಥರದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಎಲೆಕ್ಷನ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ, ಅಂದರೆ ವೋಟ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಪ್ರೆಸಿಡೆಂಟ್ ಎಲೆಕ್ಷನ್ನ ಸಪ್ರೇಟಾಗಿ ನಾವು ನೋಡೋಣ, ಬಟ್ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸು ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ಓದ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ is stated in the Constitution of India ಅಂತ. President shall not be a member of either house of the Parliament. The Parliament shall consist of a President and 2 houses. Choose the correct answers. ಇದು ಸರಳವಾದಂತಹ ಪ್ರಶ್ನೆ, ನೀವೆಲ್ಲರೂ ಇದಕ್ಕೆ ಉತ್ತರನ ಮಾಡಿರ್ತೀರ. ಪ್ರೆಸಿಡೆಂಟು ಶೆಲ್ ನಾಟ್ ಬಿ ಎ ಮೆಂಬರ್ ಆಫ್ ಈದರ್ ಹೌಸ್ ಆಫ್ ದ ಪಾರ್ಲಿಮೆಂಟು, ಅವರು ಪ್ರತ್ಯೇಕವಾಗಿರ್ತಾರೆ. ಸೊ ಯಾವುದೇ ಒಂದು ಸದನದ ಸದಸ್ಯರಾಗಿರೋದಿಲ್ಲ. ಹಾಗಿದ್ರೆ ಪ್ರೆಸಿಡೆಂಟ್ ಯಾವುದೇ ಸದನದ ಸದಸ್ಯರಾಗಿರೋದಿಲ್ಲ. ವೈಸ್ ಪ್ರೆಸಿಡೆಂಟು ಬೈ ಡಿಫಾಕ್ಟೋ ಏನಾಗಿರ್ತಾರೆ, ಅವರು ರಾಜ್ಯಸಭೆಯ ಸದಸ್ಯರಾಗಿರೋದಿಲ್ಲ, ಆದರೆ ಅಲ್ಲಿನ ಚೇರ್ಮನ್ ಆಗಿರ್ತಾರೆ. ಸೊ ಇದು ಗೊತ್ತಿರಬೇಕಾಗುತ್ತೆ. ವೈಸ್ ಪ್ರೆಸಿಡೆಂಟು ಬೈ ಡಿಫ್ಯಾಕ್ಟೋ ಏನಾಗಿರ್ತಾರೆ, ರಾಜ್ಯಸಭೆದ ಚೇರ್ಮನ್ ಆಗಿರ್ತಾರೆ, ಆದರೂ ಕೂಡ ಅವರು ರಾಜ್ಯಸಭೆದ ಸದಸ್ಯರಾಗಿರೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇಲ್ಲೂ ಕೂಡ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮು, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮು
ಆಮೇಲೆ ಪ್ರೆಸಿಡೆಂಟ್ನ ಚುನಾವಣೆಯಲ್ಲಿ ನಾವು ಬಳಸ್ತಕ್ಕಂತಹ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮು, ರಾಜ್ಯಸಭೆಯಲ್ಲಿ ಬಳಸ್ತಕ್ಕಂಥದ್ದು. ಸೊ ಈ ಎಲೆಕ್ಷನ್ನೇ ಒಂದು ಸಪರೇಟಾಗಿ ಬೇಕಿದ್ರೆ ನಾನು ಮಾಡ್ತೇನೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಎಲೆಕ್ಷನ್ ಪ್ರೋಸೆಸ್ಸು, ಡಿಫ್ರೆಂಟ್ ಪ್ರೋಸೆಸ್ಸು ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಅದನ್ನ ಸಪರೇಟಾಗಿ ವಿಡಿಯೋ ಮಾಡ್ತೇನೆ. ಇದಕ್ಕೆ ಉತ್ತರ ಈ ಪ್ರಶ್ನೆಗೆ ಫ್ರಾನ್ಸ್ ಆಗಿರುತ್ತೆ. ಇದು ಪ್ರಿಯಾಂಬಲ್ ಬಗ್ಗೆ ಪ್ರಶ್ನೆ ಬಂದಿದೆ. ಪ್ರಿಯಾಂಬಲ್ ಬಗ್ಗೆ ನಾವು ಎಷ್ಟು ಉದಾಸೀನ ಮಾಡ್ತೇವೆ ಅಂತಂದರೆ, ಪ್ರಿಯಾಂಬಲ್ನ ದಿನ ನೋಡ್ತಾ ಇರ್ತೀವಿ, ಆದರೆ ಸರಿಯಾಗಿ ಗಮನಿಸಿರೋದಿಲ್ಲ. ಪ್ರತಿಯೊಂದು ಅಕ್ಷರಗಳು ಕೂಡ ಪ್ರಿಯಾಂಬಲ್ನಲ್ಲಿ ಗೊತ್ತಿರಬೇಕು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, 97ನಲ್ಲಿ ಪ್ರಿಯಾಂಬಲ್ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಸರಳವಾಗಿ ಅಲ್ವಾ? ಅದೇ ರೀತಿ 2017ನಲ್ಲೂ ಪ್ರಿಯಾಂಬಲ್ನಲ್ಲಿ ಇರ್ತಕ್ಕಂಥ ಟೆಕ್ಸ್ಟನ್ನೇ ಬಳಸಿ ಒಂದು ಪ್ರಶ್ನೆ ಬರುತ್ತೆ. ಇದರ ಅರ್ಥ ಏನು ಅಂತಂದರೆ, ನಾವು ಮತ್ತೆ ಯಾವುದೋ ಒಂದು ರಾಕೆಟ್ ಸೈನ್ಸ್ ಅಲ್ಲ, ಇರ್ತಕ್ಕಂಥ ಪ್ರಿಯಾಂಬಲ್ನ ಸರಿಯಾಗಿ ಓದ್ಕೊಳ್ಳಿ. ಇವೆಲ್ಲ ಬೇಸಿಕ್ ಥಿಂಗ್ಸು. ಇದನ್ನು ಚೆನ್ನಾಗಿ ನಾವು ಗೊತ್ತಿತ್ತು ಅಂದರೆ, ಅಕಸ್ಮಾತ್ ಬಂತು ಅಂದರೆ 2 ಮಾರ್ಕ್ಸ್ ಬರುತ್ತಲ್ವಾ? ವಿ ಶುಡ್ ನಾಟ್ ಇಗ್ನೋರ್ ಆಲ್ ದೀಸ್ ಥಿಂಗ್ಸು. ಸೊ ಪ್ರಿಯಾಂಬಲ್ನಲ್ಲಿ ಪ್ರಶ್ನೆ ಬಂದಿದೆ. ಸೊ 26 ಡೇ ನವಂಬರ್ ಯಾವಾಗ ಬಂತು? 1949ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದೆ, ಪ್ರಿಯಾಂಬಲ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಅದನ್ನು ಕೇಳಿದರೆ ಯಾವತ್ತು ಅಂತ. ಈ ದಿನ ನಾವೇನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರಿತೀವಿ. ಸೊ ಇವೆಲ್ಲ ಕೆಲವೊಮ್ಮೆ ಬೇಸಿಕ್ಸ್ ಕೂಡ ಬರುತ್ತೆ. ನಾವು ತುಂಬ ಅಡ್ವಾನ್ಸ್ನಲ್ಲಿ, ತುಂಬ ಕರೆಂಟ್ ಅಫೇರ್ಸ್ ಅಂತ ಒಂದು ಗುಂಗಿನಲ್ಲಿ ಕಳೆದೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಬೇಸಿಕ್ಸ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಿಸ್ಟೇಕ್ಸ್ ಮಾಡಬಾರ್ದು. ಇದೇ ಪ್ರಶ್ನೆ ಬಂದಿತ್ತು. ಏನು ಪ್ರಶ್ನೆ ಅಂತಂದರೆ, ಜಸ್ಟಿಸ್ 2017 ಕ್ವಶನ್ ಪೇಪರ್ ನೋಡಿದರೆ, ನಾನು ಈ ಸರಣಿನ, ಈ ವಿಡಿಯೋ ಸರಣಿನ ಮುಗಿಸೋ ಅಷ್ಟರೊಳಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ. ಸೇಮ್ ಕಾನ್ಸೆಪ್ಟ್ಸ್ ಬಹಳ ಬಾರಿ ಕೇಳಿದ್ದಾರೆ ಅಂತ. ಅದಕ್ಕೋಸ್ಕರ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇದೇ ಪ್ರಶ್ನೆ ಕೇಳಿದರು. ಪ್ರಿಯಾಂಬಲ್ನ ನಾವು ಸರಿಯಾಗಿ ಓದಿದ್ದಿದ್ರೆ ಈ ಪ್ರಶ್ನೆಗೆ ಬಹಳಷ್ಟು ಜನ ಉತ್ತರ ಮಾಡ್ಬೋದಿತ್ತು. ಸೊ ಹಾಗಾಗಿ ಪ್ರಿಯಾಂಬಲ್ನ ಓದ್ಕೊಳ್ಳಿ. 26th ಡೇ ಆಫ್ ನವಂಬರ್ 1949 ಏನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರಿತೀವಿ. ಈ ಡೇನ ಸೆಲೆಬ್ರೇಟ್ ಮಾಡೋದು ಯಾರು ಅನ್ನೋದನ್ನು, ಯಾವ ಮಿನಿಸ್ಟ್ರಿ ಮಾಡುತ್ತೆ? ಪ್ರಶ್ನೆ, ಯಾವ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂಷನಲ್ ಡೇನ ಆಚರಿಸುತ್ತೆ? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಆ್ಯಂಡ್ ಜಸ್ಟಿಸ್ ವೆಲ್ಫೇರ್ ಅಂತ ಏನಿದೆಯಲ್ಲ, ಅದು ಇದನ್ನು, ಈ ದಿನನ, ಸಂವಿಧಾನ ದಿನನ ಆಚರಿಸುತ್ತೆ. ಮತ್ತೊಮ್ಮೆ ಅಸರ್ಷನ್ ಇದೆ ಮತ್ತು ರೀಸನ್ಸ್ ಇದೆ. ಸೊ ನಾನು ಹೇಳಿದ್ದೀನಿ, ಫಸ್ಟ್ 2 ಸ್ಟೇಟ್ಮೆಂಟ್ನು ಅಸರ್ಷನ್, ನಾವು ಫಸ್ಟ್ ಅಸರ್ಷನ್ ರೀಸನ್ ಅಂತ ಓದ್ದಲೆ ಇದೊಂದು ಇಂಡಿವಿಜುವಲ್ ಸ್ಟೇಟ್ಮೆಂಟು, ಇದೊಂದು ಇಂಡಿವಿಜುವಲ್ ಸ್ಟೇಟ್ಮೆಂಟ್, ಇದು ಸರಿ ಇದೆಯೋ, ಇದು ಸರಿ ಇದೆಯಾ, ಇದು ತಪ್ಪಿದೆಯಾ, ಇದೇನು ಅಂತೇಳಿ ಫಸ್ಟ್ ಓದಿದ ನಂತರ ಇಲ್ಲಿರ್ತಕ್ಕಂಥ ರೀಸನ್, ಕಾರಣದಿಂದ ಅಸರ್ಷನ್ ಇದೆಯಾ ಅನ್ನೋದ್ರ ಮುಖಾಂತರ ನಾವು ಇದಕ್ಕೆ ಉತ್ತರನ ಹುಡುಕೋಬಹುದು. ಇದಕ್ಕೆ ಉತ್ತರ both A and are true, but R is not the correct explanation of A ಅಂತ ಇದೆ. ದಿನೇಶ್ ಗೋಸ್ವಾಮಿ ಕಮಿಟಿ ರೆಕಮೆಂಡೆಡ್. ಆಲ್ರೆಡಿ ನಾನು ಇದಕ್ಕೆ ಉತ್ತರ ಹೇಳಿದ್ದೇನೆ ಅನಿಸುತ್ತೆ. ದಿನೇಶ್ ಗೋಸ್ವಾಮಿ ಕಮಿಟಿ ಏನು ಹೇಳುತ್ತೆ ಅಂತಂದರೆ, ಗೌರ್ನಮೆಂಟ್ ಫಂಡಿಂಗ್ ಆಫ್ ದ ಪಾರ್ಲಿಮೆಂಟ್ರಿ ಎಲೆಕ್ಷನ್. ಗೌರ್ನಮೆಂಟ್ ಫಂಡಿಂಗ್ ಆಫ್ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಅಂದರೆ ಸ್ಟೇಟ್ ಫಂಡಿಂಗ್ ಮಾಡಬೇಕು ಅಂತ ಹೇಳುತ್ತೆ. ಒಂದೇ ವರ್ಷದಲ್ಲಿ ಸೇಮ್ ಕಾನ್ಸೆಪ್ಟ್ ಬಗ್ಗೆ 2-3 ಪ್ರಶ್ನೆಗಳು ಬಂದಿರುತ್ತೆ ಕೆಲವೊಮ್ಮೆ. ಸೊ ಹಾಗಾಗಿ ಏನಾದರೂ ಒಂದು ವಿಚಾರ ಏನಾದರೂ ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಅದಕ್ಕೆ ಉತ್ತರ ಮಾಡಬಹುದು. ಇಲ್ಲಿ ನೋಡಿ, ಕಮಿಟಿ ಕೇಳಿದರೆ ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ಇರ್ತಕ್ಕಂಥ ಕಮಿಟಿ ಬಗ್ಗೆ 1997ನಲ್ಲಿ ಕೇಳಿದ್ದಾರೆ. ಅದೇ ರೀತಿ ಲಾಸ್ಟ್ ಇಯರು ಸೆಂಟರು ಮತ್ತು ಸ್ಟೇಟಿಗೆ ಸಂಬಂಧಪಟ್ಟಂತಹ ಕಮಿಟಿ ಬಗ್ಗೆ ಲಾಸ್ಟ್ ಇಯರ್ ಪ್ರಶ್ನೆ ಬಂದಿರುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಗಳನ್ನು ಸರಿಪಡಿಸೋದಕ್ಕೆ ಮಾಡಿದಂಥ ಕಮಿಟಿಗಳು, ರೆಕಮೆಂಡೇಷನ್ಸ್ಗಳು, ಸಂವಿಧಾನದ ಕುರಿತು ಯಾವುದಾದ್ರೂ ಕಮಿಟಿಗಳು ಏನಾದರೂ ಮಾಡಿದರೆ, ಎಲೆಕ್ಷನ್ಸ್ ಕುರಿತು ಕಮಿಟಿ ಮಾಡಿದರೆ, ಎಜುಕೇಷನ್ ಸಂಬಂಧಪಟ್ಟು ಏನಾದರೂ ಕಮಿಟಿಗಳು ಮಾಡಿದರೆ ಒಂದು ಕಡೆ ಪಟ್ಟಿ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಥರದ ಪ್ರಶ್ನೆಗಳು ಬಂದಾಗ ಸರಳವಾಗಿ ಉತ್ತರ ಮಾಡಬಹುದು. ಇದೇನು ಬ್ರಹ್ಮವಿದ್ಯೆ ಎಲ್ಲ ನನ್ನ ಅನಿಸಿಕೆಯಲ್ಲಿ. ನಿಮ್ಮ ಸರಿಯಾದ ಪ್ಲಾನ್ ಮಾಡಿಕೊಂಡು ಓದಿದರೆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಬಹುದಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಪಂಚಶೀಲ್. ಪಂಚಶೀಲ್ ಅಂತಂದರೆ ಏನಂತ ಗೊತ್ತಿರಬೇಕು. ಪಂಚಶೀಲ ಅಂತಕ್ಕಂಥದ್ದು ಒಂದು ಫಾರಿನ್ ಪಾಲಿಸಿ ಆಗಿದೆ. ಮುಂದೆ ಇದರದ್ದು ನಿಮಗೆ ಡಾಕ್ಯುಮೆಂಟ್ ತೋರಿಸ್ತೀನಿ. ಆ 5 ಅಂಶಗಳು ಏನು ಅಂತ ನಾವು ಮೇನ್ಸಿಗೆ ಓದೋ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಂತೇಳಿ ಪೇಪರ್ 2 ಜನರಲ್ ಸ್ಟಡೀಸ್ ಪೇಪರ್ 2ನಲ್ಲಿದೆ. ಅಲ್ಲಿ ಓದೋ ಸಂದರ್ಭದಲ್ಲಿ ಪಂಚಶೀಲ್ನ 5 ಪ್ರಿನ್ಸಿಪಲ್ಸ್ ಏನು ಅಂತ ಗೊತ್ತಿದ್ದರೆ ನಾವು ಇದಕ್ಕೆ ಉತ್ತರನ ಮಾಡಬಹುದಾಗಿದೆ. ನಾನ್ ಅಲೈನ್ಮೆಂಟ್ ನ್ಯಾಮ್ ಅಂತ ಕರಿತೀವಿ. ನ್ಯಾಮ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯಿತು? ಪ್ರಶ್ನೆ, ಅದಕ್ಕೆ ಉತ್ತರಿಸಿ.
ನ್ಯಾಮ್ 2.0 ಅಂತ ಹೇಳ್ತಾರೆ. ಕಳೆದ 2 ಇಯರ್ಸ್ ಬ್ಯಾಕು ಅದರದ್ದು ಒಂದು ಸಮ್ಮಿಟ್ ನಡೆಯುತ್ತೆ, ನ್ಯಾಮ್ 2 ಸಮ್ಮಿಟು. ವೆನೆಜುಲಾ ಹತ್ರ ಇರ್ತಕ್ಕಂಥ ಮಾರ್ಗರಿಟಾ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡಲ್ಲಿ ನ್ಯಾಮ್ದು ಸಮ್ಮೇಳನ ನಡೆದಿರುತ್ತೆ. ಭಾರತದಿಂದ ಪ್ರೈಮ್ ಮಿನಿಸ್ಟರ್ ಹೋಗಿರೋದಿಲ್ಲ. ಸೊ ಇದು ಒಂದು ಎಸ್ಸೆ ಆಗೇ ಬಂದಿರುತ್ತೆ, ನ್ಯಾಮ್ನ ಎಕ್ಸಿಸ್ಟೆನ್ಸ್ ಅಥವಾ ಪ್ರೆಸೆಂಟ್ನಲ್ಲಿ ಪ್ರಸ್ತುತವೇ ಅಂತೇಳಿ ಒಂದು ಪ್ರಶ್ನೆನೇ ಬರುತ್ತೆ. ಸೊ ಹಾಗಾಗಿ ಫಾರಿನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತು ಸ್ವಲ್ಪ ನಿಮಗೆ ಈ ಪಾಲಿಸಿ ಅಂದ್ರೇನು, ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೇನು, ಲುಕ್ ಈಸ್ಟ್ ಪಾಲಿಸಿ ಅಂದ್ರೇನು, ಈ ಥರದ್ದೆಲ್ಲ ತಿಳ್ಕೊಂಡಿದ್ರೆ ನಿಮಗೆ ಪ್ರಿಲಿಮ್ಸ್ನಲ್ಲಿ ಕಷ್ಟ ಆಗೋದಿಲ್ಲ. ಪಂಚಶೀಲ ಅನ್ನೋದು ಭಾರತ ಮತ್ತು ಚೀನಾ ಬಾಯಿ ಅಂತ ಕರಿತೀವಲ್ಲ, ಆ ಬಾಯಿ ಅಂತ ಕರೀತಕ್ಕಂಥದ್ದು ಯಾವಾಗಲೂ ಈ ಬೇಸ್ಡ್ ಅಂದು ಪಂಚಶೀಲ ಪಾಲಿಸಿ. ಈ ಪಾಲಿಸಿನಲ್ಲಿ 1954ನಲ್ಲಿ ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರು ಮತ್ತು ಚೀನಾದ ಪ್ರೀಮಿಯರು ಇವರೆಲ್ಲ ಸೇರಿ ಏನು ಮಾಡಿದ್ವಿ, ಒಂದು ಪಂಚಶೀಲ ಅಂತೇಳಿ ಒಂದು ಪಾಲಿಸಿನ 1954ನಲ್ಲಿ ತೆಗೆದುಕೊಂಡಿದ್ವಿ. 5 ಅಂಶಗಳಿದೆ. ಇದರಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆ್ಯಂಡ್ ಸಾವರ್ನಿಟಿ, ಮ್ಯೂಚುವಲ್ ನಾನ್ ಅಗ್ರೆಷನ್, ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಬ್ಬಾಳಿಕೆ ಮಾಡೋ ಹಾಗಿಲ್ಲ, ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್, ಒಂದು ದೇಶ ಇನ್ನೊಂದು ದೇಶದ ಆಂತರಿಕ ಇದರೊಳಗಡೆ ಯಾವುದೇ ಆದಂತಹ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಅದ್ರ ಜೊತೆಗೆ ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್, ಕೊನೆಗೆ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಈ ಪಂಚಶೀಲದಲ್ಲಿರ್ತಕ್ಕಂಥ ಈ 5 ಏನು ತತ್ವಗಳಿದೆ, ಈ ತತ್ವಗಳನ್ನು ನಾವು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ನ್ಯಾಮ್ ಅಂತ ಏನು ಕರಿತೀವಿ ಅಲ್ಲಿ ಬೇಸ್ ಆಗಿ ಮಾಡಿಕೊಂಡು ಇದೇ ಅಂಶಗಳನ್ನು ಕೂಡ ನಾವು ಅಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಕೊನೆಯ ಪ್ರಶ್ನೆ, ಇದು ಅಂದಿನ ಕಾಲದಲ್ಲಿ ಅಂದರೆ 1996ನಲ್ಲಿ ಬಂದಂಥ ಒಂದು ಲೆಜಿಸ್ಲೇಷನ್ ಆಗಿತ್ತು, ಮೇಕಿಂಗ್ ದ ಮೇಂಟೆನೆನ್ಸ್ ಆಫ್ ಒನ್ಸ್ ಪೇರೆಂಟ್ಸ್ ಮೇಂಟೆನೆನ್ಸ್. ಇದು ಮತ್ತೆ ಪ್ರಸ್ತುತ ಆಗಿದೆ. ಅದಕ್ಕೆ ನೋಡಿ ಪ್ರಶ್ನೆಗಳು ನಾವು ಮತ್ತೆ ಪುನರ್ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮೇಂಟೆನೆನ್ಸ್ ಆಫ್ ಒನ್ಸ್ ಪೇರೆಂಟ್ಸ್ ಮ್ಯಾಂಡೇಟ್ರಿ ಅಂತ ಏನಿದೆಯಲ್ಲ, ಇದನ್ನು ನಾವು ಇವತ್ತಿಗೂ ಕೂಡ ಚರ್ಚೆ ಮಾಡಬಹುದಾಗಿದೆ. ಇದು 1996ನಲ್ಲಿ ಬಂದಿತ್ತು. ಅದೇ ರೀತಿ ಇವಾಗಲೂ ಕೂಡ 1-2 ವರ್ಷದ ಹಿಂದೆ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಕಾರಣದಿಂದ ಇವಾಗ ಯಾವ ಸ್ಟೇಟ್ನಲ್ಲಿ ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ಮ್ಯಾಂಡೇಟ್ರಿ ಮಾಡಿದ್ದಾರೆ ಅನ್ನೋದನ್ನು ನಾವು ಮತ್ತೆ ಚರ್ಚಿಸಬೇಕಾಗಿದೆ. ಈ ಪ್ರಶ್ನೆ ಇವತ್ತಿಗೆ ಇರ್ರಿಲೆವೆಂಟ್ ಆಗಿದೆ, ಅಂದರೆ 96ನಲ್ಲಿ ಬಂದಂಥ ಲೆಜಿಸ್ಲೇಷನು. ಬಟ್ ಇಂದು ಇದ್ರ ಕುರಿತಾಗಿ ಬರ್ತಕ್ಕಂಥ ಕಾನೂನುಗಳು ಯಾವ ರಾಜ್ಯದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದಕ್ಕೆ ಉತ್ತರ ಏನು ಅಂತಂದರೆ, ಹಿಮಾಚಲ ಪ್ರದೇಶದಲ್ಲಿ ಬಂದಿತ್ತು. ಸೊ ಇವತ್ತಿಗೆ ನಾವು 97ನಲ್ಲಿರ್ತಕ್ಕಂತಹ ಬಂದಂಥ ಪ್ರಶ್ನೆಗಳೆಲ್ಲದನ್ನು ನಾವು ಮುಗಿಸಿದ್ದೇವೆ. 15 ಮುಂದಿನ ಸರಣಿಯಲ್ಲಿ ನಿಮಗಿದು ಇಷ್ಟವಾಗಿತ್ತು ಅಂತಂದರೆ ನಮಗೆ ಕಮೆಂಟ್ಸ್ನಲ್ಲಿ ಮತ್ತು ಲೈಕ್ಸ್ನಲ್ಲಿ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಇದು ಜಾಸ್ತಿ ಜನಕ್ಕೆ ಶೇರ್ ಆಯಿತು ಅಂದರೆ ಮುಂದಿನ ಭಾಗ ಮಾಡೋದಕ್ಕೆ ನಮಗೂ ಕೂಡ ಸ್ವಲ್ಪ ಉತ್ಸಾಹ ಬರುತ್ತೆ. ಮುಂದಿನ ಭಾಗದಲ್ಲಿ ನಾವು 97 ಆಯಿತು, 98, 99 ಈ ರೀತಿ ಕಂಟಿನ್ಯೂ ಮಾಡೋಣ. ಪ್ರಿಲಿಮ್ಸು ಸಾಧ್ಯವಾದರೆ ಮೋಸ್ಟ್ಲಿ ಎಕ್ಸ್ಟೆಂಡ್ ಆಗೋ ಲಕ್ಷಣಗಳಿರೋದ್ರಿಂದ ಮುಂದಿನ ಕೆಲವು ದಿನಗಳಲ್ಲಿ ನಾವು ಪೊಲಿಟಿದೊಂದು ಏನೋ ಒಂದು 250-300 ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಈ ವರ್ಷ ಬರ್ತಕ್ಕಂಥ ಪ್ರಿಲಿಮ್ಸ್ನಲ್ಲಿ ನಮಗೆ ಕಾನ್ಸೆಪ್ಟ್ಸ್ ವೈಸು ಪ್ರಶ್ನೆ ಯಾವ ರೀತಿ ಇರುತ್ತೆ, ಯಾವ ಫಾರ್ಮೇಟ್ ಇರುತ್ತೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೊನೆಯದಾಗಿ ಯಾರಾದರೂ ಕರೆಂಟ್ ಅಫೇರ್ಸ್ ಬಗ್ಗೆ ಭಾಳಷ್ಟು ಆಸಕ್ತಿ ಇದ್ದು ಏನಾದ್ರು ಮಾಡಬೇಕು ಅಂತಂದರೆ ಜ್ಞಾನದರ್ಶನ ಸಂಸ್ಥೆಯಿಂದ ನಡೆಸ್ತಕ್ಕಂಥ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ನ ಇವಾಗ ನಾವು ಕೋವಿಡ್ ಇರೋ ಕಾರಣದಿಂದ 99 ರೂಪೀಸಿಗೆ ಕೊಡ್ತಾಯಿದ್ದೀವಿ. ಇದೇನು ಹೆಚ್ಚಿನ ಬೆಲೆಯಲ್ಲಿಲ್ಲ. ಸಾಧ್ಯವಾದರೆ ಅಟೆಂಡ್ ಮಾಡಿ, ಚೆನ್ನಾಗಿದೆ. UI ಇಷ್ಟಪಡ್ತೀರಂತ ಅಂದ್ಕೊಳ್ತೇನೆ. ಅದ್ರ ಜೊತೆಗೆ ಹಳೆ ವರ್ಷದ ನೀವು ಒಟ್ಟಾರೆ ಕ್ವಶನ್ ಪೇಪರ್ಗಳ್ನ ಸಾಧ್ಯವಾದರೆ ಸಾಲ್ವ್ ಮಾಡಿ ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿರಿ. ಆಗ ಅದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ನಮ್ಮ ಚಾನಲ್ನ ಬಹಳಷ್ಟು ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇವೆ. ನಮಸ್ಕಾರ.